ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ವೆಲ್ಕಮ್ ಟು ನಾಲೆಜ್ ಫಾರ್ ಲೈಫ್ ಇನ್ ಕನ್ನಡ ಚಾನಲ್. ಮೆಡಿಟೇಷನ್ ಮಾಡೋದು ಮನಸ್ಸಿಗೆ ಹಾಗೂ ದೇಹಕ್ಕೆ ಎಷ್ಟೋ ಒಳ್ಳೆಯದು. ಅದರಿಂದ ಪಡೆದುಕೊಳ್ಳುವ ಲಾಭಗಳ ಬಗ್ಗೆ ನಾವು ದಿನಪೂರ್ತಿ ಮಾತನಾಡಬಹುದು. ಎಷ್ಟೋ ಜನ ದೊಡ್ಡ ದೊಡ್ಡ ವ್ಯಕ್ತಿಗಳು ಮೆಡಿಟೇಷನ್ನ ಅವರ ಲೈಫಲ್ಲಿ ಒಂದು ಭಾಗವಾಗಿ ಮಾಡ್ಕೊಂಡಿದ್ದಾರೆ. ಅವರನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ಎಲ್ಲರಿಗೂ ಮೆಡಿಟೇಷನ್ ಮಾಡಬೇಕಂತ ಇರುತ್ತೆ. ಆದರೆ ಎಲ್ಲೋ ಒಂದು ಕಡೆ ಕೆಲವು ತಪ್ಪುಗಳು ನಡೆದು ಸರಿಯಾಗಿ ಮೆಡಿಟೇಷನ್ನ ಮಾಡೋಕ್ಕಾಗ್ತಿರಲ್ಲ. ನನಗೆ ತುಂಬ ಜನ ಕಾಮೆಂಟಲ್ಲಿ ಇನ್ಸ್ಟಾಗ್ರಾಮಲ್ಲಿ ಮೆಡಿಟೇಷನ್ ಬಗ್ಗೆ ಎಷ್ಟು ತಿಳ್ಕೊಂಡ್ರು ಮೆಡಿಟೇಷನ್ನ ಮಾಡೋಕ್ಕೆ ಆಗ್ತಾ ಇಲ್ಲ, ಇದಕ್ಕೆ ಏನಾದರೂ ಸಿಂಪಲ್ ಟಿಪ್ಸ್ ಇದ್ರೆ ಹೇಳಿ ಅಂತ ಕೇಳ್ತಿದ್ದಾರೆ. ಸ್ನೇಹಿತರೆ, ಇವತ್ತು ನಾನು ನಿಮಗೆ ಮೆಡಿಟೇಷನ್ ಮಾಡುವ ಪದ್ಧತಿಯಲ್ಲಿರುವ ಕೆಲವು ಕನ್ಫ್ಯೂಷನ್ಸ್ನ ಕ್ಲಿಯರ್ ಮಾಡ್ತೀನಿ. ಫಸ್ಟ್ ಸ್ಟೆಪ್ ಏನಂದರೆ, ಸಿಟ್ ಫಾರ್ ಜಸ್ಟ್ 2 minutes. ಮೆಡಿಟೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಮೊದಲ ದಿನದಿಂದನೇ ಜಾಸ್ತಿ ಸಮಯ ಮೆಡಿಟೇಷನ್ನ ಮಾಡಬೇಕು ಅಂತ ಯಾವ ರೀತಿಯ ಗೋಲ್ಸ್ನ ಕೂಡ ತಗೋಬೇಡಿ. ಏನಾದರೂ ಸರಿ ಸಣ್ಣ ಸಣ್ಣ ಸ್ಟೆಪ್ಸ್ನಿಂದ ಸ್ಟಾರ್ಟ್ ಮಾಡಬೇಕು. ಸೊ ಮೊದಲ ವಾರ ದಿನಕ್ಕೆ 2 ನಿಮಿಷಗಳಿಂದ ಶುರು ಮಾಡಿ. ವಾರದಿಂದ ವಾರಕ್ಕೆ 2 ನಿಮಿಷಗಳನ್ನು ಜಾಸ್ತಿ ಮಾಡ್ತಾ ಮೆಡಿಟೇಷನ್ ಮಾಡಿ. ಹಾಗೆ ಮಾಡ್ತಾ 2 ತಿಂಗಳಲ್ಲಿ ದಿನಕ್ಕೆ 10 ನಿಮಿಷಗಳ ಸಮಯದವರೆಗೆ ಮೆಡಿಟೇಷನ್ ಮಾಡುವ ಕೆಪಾಸಿಟಿನ ಪಡ್ಕೋತೀರಾ. ಇನ್ನು ಸೆಕೆಂಡ್ ಪಾಯಿಂಟ್ ಏನಂದರೆ, ಫಸ್ಟ್ ಥಿಂಗ್ ಈಚ್ ಮಾರ್ನಿಂಗ್. ಮೆಡಿಟೇಷನ್ ಬಗ್ಗೆ ತಿಳಿದುಕೊಂಡಾಗ ಎಷ್ಟೋ ಇನ್ಸ್ಪೈರಿಂಗ್ ಆಗಿ ಅನಿಸುತ್ತೆ. ಇನ್ನು ಇವತ್ತಿಂದಾನೇ ಮೆಡಿಟೇಷನ್ನ ಸ್ಟಾರ್ಟ್ ಮಾಡ್ತೀನಿ ಅಂತ ನಿರ್ಣಯ ತಗೊಳ್ತೀರಾ. ಆದರೆ ಮರುದಿನ ಬೆಳಗ್ಗೆ ಎದ್ದಾಗ ಏನು ಮಾಡೋದು ಬಿಡು, ಇವಾಗ ಮೆಡಿಟೇಷನ್ ಮಾಡುವ ಮನಸ್ಸಿಲ್ಲ, ನಾಳೆಯಿಂದ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡ್ತೀನಿ ಅಂತ ಅನ್ಕೊಳ್ತೀರಾ. ಆದರೆ ಹಾಗೆ ಯಾವತ್ತೂ ಅನ್ಕೋಬೇಡಿ. ಡೈಲಿ ನಿಮಗೆ ಬ್ರಷ್ ಮಾಡೋದು ಎಷ್ಟು ಅವಶ್ಯಕತೆನೋ ನಿಮ್ಮ ಮೈಂಡ್ನ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಈ ಮೆಡಿಟೇಷನ್ ಅಷ್ಟೇ ಅವಶ್ಯಕತೆ ಅಂತ ತಿಳ್ಕೊಳ್ಳಿ. ದಿನ ಬೆಳಗ್ಗೆ ಮೊಬೈಲಲ್ಲಿ ಮೆಡಿಟೇಟ್ ಅನ್ನೋ ರಿಮೈಂಡರ್ನ ಸೆಟ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ಡೈಲಿ ಅದನ್ನು ನೋಡೋದ್ರಿಂದವಾದರೂ ನಿಮ್ಮಲ್ಲಿ ಮೋಟಿವೇಶನ್ ಮೊದಲಾಗಿ ಮೆಡಿಟೇಷನ್ನ ಮಾಡ್ತೀರಾ. ಇನ್ನು ಥರ್ಡ್ ಪಾಯಿಂಟ್ ಏನಂದರೆ, ಫಾರ್ಗೆಟ್ ದಿ ಹೌ, ಜಸ್ಟ್ ಡೂ ಇಟ್. ಕೆಲವು ಜನ ಮೆಡಿಟೇಷನ್ ಆದರೂ ಎಕ್ಸಸೈಸ್ ಆದರೂ ಸ್ಟಾರ್ಟ್ ಮಾಡ್ತಿದ್ದೀವಂದರೆ ಮಾಡಬೇಕಾಗಿರುವ ನಿಜವಾದ ಕೆಲಸಗಳನ್ನು ಪಕ್ಕಕ್ಕಿಟ್ಟು ಯಾವ ರೀತಿಯ ಕುಷನ್ನ ಬಳಸಬೇಕು, ಯಾವ ಬಟ್ಟೆನ ಹಾಕೊಳ್ಬೇಕು ಅಂತ ಈ ರೀತಿಯ ವಿಷಯಗಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾರೆ. ನಿಮಗೆ ಕಂಫರ್ಟೇಬಲ್ ಅನಿಸುವ ಪ್ಲೇಸಲ್ಲಿ ಎಲ್ಲಿ ಕೂತ್ಕೊಂಡ್ರೂ ಪರವಾಗಿಲ್ಲ, ಯಾವ ಬಟ್ಟೆಗಳನ್ನು ಹಾಕ್ಕೊಂಡ್ರೂ ಪರವಾಗಿಲ್ಲ. ಮೆಡಿಟೇಷನ್ನ ಸ್ಟಾರ್ಟ್ ಮಾಡೋದನ್ನೋದು ತುಂಬ ಮುಖ್ಯ. ಒಂದು ಸಾರಿ ನೀವು ಮೆಡಿಟೇಷನಲ್ಲಿ ಕನ್ಸಿಸ್ಟೆಂಟ್ನ ತಂದ ನಂತರ ನೀವು ಅಂದುಕೊಂಡ ಲೊಕೇಶನಲ್ಲಿ ಬದಲಾವಣೆಗಳನ್ನು ತರಬಹುದು. ಇನ್ನು ಫೋರ್ತ್ ಪಾಯಿಂಟ್ ಏನಂದರೆ, ಚೆಕ್ ಯುವರ್ ಫೀಲಿಂಗ್ಸ್. ನಿಮ್ಮ ಮೊದಲ ಮೆಡಿಟೇಷನ್ ಸೆಷನ್ನ ಪೂರ್ತಿ ಮಾಡಿದ ನಂತರ ನಿಮ್ಮ ಫೀಲಿಂಗ್ಸ್ ಹೇಗಿದ್ದಾವೆ ಅಂತ ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳಿ. ಮೆಡಿಟೇಷನ್ನ ಶುರು ಮಾಡಿದ ಕ್ಷಣದಲ್ಲಿ ನೀವು ಹೇಗೆ ಫೀಲ್ ಆಗ್ತಿದ್ದೀರಾ? ನಿಮ್ಮ ದೇಹ ಸುಸ್ತಾಗಿರೋ ರೀತಿ ಇದೆಯಾ, ಇಲ್ಲಾಂದ್ರೆ ಹೊಸ ಎನರ್ಜಿಯನ್ನ ತಗೊಂಡಿರೋ ರೀತಿ ಇದೆಯಾ? ಅದನ್ನ ನೋಡ್ಕೊಳ್ಳಿ. ಇನ್ನು ನಿಮ್ಮ ಮೈಂಡ್ ಹೇಗಿದೆ, ಅದರಲ್ಲಿ ಬರ್ತಿರುವ ಆಲೋಚನೆಗಳು ಹೇಗಿದ್ದಾವೆ, ಇವೆಲ್ಲವನ್ನು ಗಮನಿಸಬೇಕು. ಫೈನಲ್ ಆಗಿ ನೀವು ಮೆಡಿಟೇಷನ್ನ ಸ್ಟಾರ್ಟ್ ಮಾಡಿದಾಗ ನಿಮ್ಮ ಮನಸ್ಸು ಹಾಗೂ ಶರೀರ ಹೇಗಿದ್ರೂ ಪರವಾಗಿಲ್ಲ ಅಂತ ಗುರುತಿಸಿ. ಇನ್ನು ಫಿಫ್ತ್ ಪಾಯಿಂಟ್ ಏನಂದ್ರೆ, ನೋಟ್ ಯುವರ್ ಬ್ರೀತ್ಸ್. ಮೆಡಿಟೇಷನ್ನ ಸ್ಟಾರ್ಟ್ ಮಾಡಿದಾಗ ನಿಮ್ಮ ಫೀಲಿಂಗ್ಸ್ನ ಗಮನಿಸಿಕೊಂಡು ರಿಲ್ಯಾಕ್ಸ್ ಆದ ನಂತರ ನಿಮ್ಮ ಉಸಿರಿನ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ನಿಮ್ಮ ಶ್ವಾಸ ನಿಮ್ಮ ಬಾಡಿ ಒಳಗೆ ಎಂಟರ್ ಆಗೋದನ್ನ ಎಕ್ಸಿಟ್ ಆಗೋದನ್ನ ಈ ಎರಡರ ಮೇಲೆ ನಿಮ್ಮ ದೃಷ್ಟಿ ಇರಬೇಕು. ಇಲ್ಲಿ ನೀವೊಂದು ವಿಷಯವನ್ನ ನೆನ್ಪಿಟ್ಕೋಬೇಕು, ಮೆಡಿಟೇಷನ್ ಅನ್ನೋದು ನಿಮ್ಮ ಬಾಡಿ ಆ್ಯಂಡ್ ಮೈಂಡ್ಗೆ ರಿಲ್ಯಾಕ್ಸೇಷನ್ ಕೊಡುವ ಒಂದು ಎಕ್ಸಸೈಸ್ ಆಗಿರುತ್ತೆ. ಸೊ ನೀವು ಕಷ್ಟಪಟ್ಟು ಬಲವಂತವಾಗಿ ಫೋಕಸ್ ಮಾಡೋದು ಈ ರೀತಿ ಏನೂ ಮಾಡಬಾರ್ದು. ಎಕ್ಸಾಂಪಲ್ಗೆ ನೀವೊಂದು ವಾಟರ್ ಫಾಲ್ಸ್ನ ಅಬ್ಸರ್ವ್ ಮಾಡ್ತಿದ್ದೀರಾ, ಅದರಲ್ಲಿರುವ ಅಂದವನ್ನ ನೋಡೋಕೆ ನೀವು ನಿಮ್ಮ ಮನಸ್ಸನ್ನ ಹೇಗೆ ಬಲವಂತ ಪಡಿಸುವುದಿಲ್ಲವೋ ಅದೇ ವಿಧಾನವಾಗಿ ಮೆಡಿಟೇಷನ್ ಅಲ್ಲಿ ನೀವು ಉಸಿರನ್ನ ಗಮನಿಸಬೇಕು. ಹಾಗೆ ಗಮನಿಸುತ್ತಾ ನಿಮ್ಮ ನಂಬರ್ ಆಫ್ ಬ್ರೀತ್ಸ್ ಅಂದ್ರೆ ಎಷ್ಟು ಸಾರಿ ಶ್ವಾಸವನ್ನು ತಗೊಳ್ತಿದ್ದೀರಾ ನಿಮ್ಮ ಮನಸ್ಸಿನಲ್ಲೇ ಕೌಂಟ್ ಮಾಡಿ. ಇನ್ನು ಸಿಕ್ಸ್ತ್ ಪಾಯಿಂಟ್ ಏನಂದ್ರೆ, ಕಮ್ ಬ್ಯಾಕ್ ವೆನ್ ಯು ವಂಡರ್. ನಿಮ್ಮ ಶ್ವಾಸವನ್ನು ಕೌಂಟ್ ಮಾಡೋದ್ರಿಂದ ನೀವು ರಿಲ್ಯಾಕ್ಸ್ ಆಗ್ತೀರಾ. ಕೆಲವೊಂದು ಸಾರಿ ನಿಮ್ಮ ಮನಸ್ಸು ನಿಮ್ಮ ಕಂಟ್ರೋಲ್ನಲ್ಲಿ ಇರಲ್ಲ, ಆದರೂ ಏನೂ ಪರವಾಗಿಲ್ಲ, ಕೂಲಾಗೇ ಇರಿ. ಒಂದು ಸ್ಮೈಲ್ನಿಂದ ಮತ್ತೆ ನಿಮ್ಮ ಶ್ವಾಸದ ಮೇಲೆ ದೃಷ್ಟಿ ಇಡಿ. ಕೆಲವು ಸಾರಿ ಫ್ರಸ್ಟ್ರೇಷನ್ ಆಗುತ್ತೆ, ಆವಾಗ ಒಂದು ವಿಷಯವನ್ನ ನೆನ್ಪಿಟ್ಕೊಳ್ಳಿ, ಮೆಡಿಟೇಷನ್ ಅಲ್ಲಿ ಫೋಕಸ್ನ ಮಾಡೋಕ್ಕಾಗದೇ ಇರೋದು ಸಾಧಾರಣವಾದ ವಿಷಯ. ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಿಮ್ಮ ಫೋಕಸ್ ಅನ್ನೋದು ಬೆಳೆಯುತ್ತೆ. ಇನ್ನು ಸೆವೆಂತ್ ಪಾಯಿಂಟ್ ಏನಂದ್ರೆ, ಡೆವಲಪ್ ಲವ್ವಿಂಗ್ ಆಟಿಟ್ಯೂಡ್. ಮೆಡಿಟೇಷನ್ ಮಾಡ್ತಿರುವಾಗ ಎಷ್ಟೋ ಫೀಲಿಂಗ್ಸ್ ಹಾಗೂ ಆಲೋಚನೆಗಳು ಬರ್ತವೆ, ಎಷ್ಟೋ ವಿಷಯಗಳು ನೆನಪಾಗ್ತಿರ್ತವೆ. ಅವುಗಳನ್ನು ನೆಗೆಟಿವ್ ಆಗಿ ನೋಡಬೇಡಿ. ಆ ಆಲೋಚನೆಗಳೆಲ್ಲ ಇವಾಗಲೇ ಬರಬೇಕಾ ಅಂತ ನಿರುತ್ಸಾಹ ಪಡಬೇಡಿ. ತಾಳ್ಮೆಯಿಂದ ಇರಿ. ಆ ಎಲ್ಲ ಆಲೋಚನೆಗಳು ಫೀಲಿಂಗ್ಸ್ ಎಲ್ಲವೂ ಕೂಡ ನಿಮ್ಮಲ್ಲಿನ ಒಂದು ಭಾಗ. ಸೊ ಅವುಗಳನ್ನು ಒಬ್ಬ ಫ್ರೆಂಡ್ ಥರ ಭಾವಿಸಿ. ಇನ್ನು 8th ಪಾಯಿಂಟ್ ಏನಂದರೆ, ಡೋಂಟ್ ವರಿ ದ್ಯಾಟ್ ಯು ಆರ್ ಡೂಯಿಂಗ್ ಇಟ್ ರಾಂಗ್. ತುಂಬ ಜನಕ್ಕೆ ಏನಾದರೂ ಹೊಸ ಕೆಲಸ ಸ್ಟಾರ್ಟ್ ಮಾಡಿದಾಗ ತಕ್ಷಣ ರಿಸಲ್ಟ್ಸ್ ಬರಬೇಕು ಅಂತ ಅನ್ಕೋತಾರೆ.
ರಿಸಲ್ಟ್ ಬರದಿದ್ದಾಗ ನಾನು ಏನೋ ತಪ್ಪು ಮಾಡಿದ್ದೀನಿ ಅದಕ್ಕೆ ನನ್ನಿಂದ ಆಗಲ್ಲ ಅಂತ ಅನ್ಕೋತಾರೆ. ಆದ್ರೆ ನಿಜ ಹೇಳೋದಾದ್ರೆ ಮೆಡಿಟೇಷನ್ಗೆ ಒಂದು ಫಾರ್ಮುಲಾ ಅಂತ ಏನೂ ಇಲ್ಲ. ಎಷ್ಟೋ ವಿಧಾನಗಳಾಗಿ ಮೆಡಿಟೇಷನ್ನ ಮಾಡಬಹುದು. ನೀವು ಹೇಗೆ ಮಾಡ್ತಿದ್ದೀರಾ ಅಂತ ಅನ್ನೋದಕ್ಕಿಂತ ಮೆಡಿಟೇಷನ್ನ ಮಾಡ್ತಿದ್ದೀರಾ ಇಲ್ವಾ ಅಂತ ಅನ್ನೋದೇ ತುಂಬಾ ಮುಖ್ಯ. ಇನ್ನು 9th ಪಾಯಿಂಟ್ ಏನಂದ್ರೆ ನವ್ವಿಂಗ್ ಯುವರ್ ಸೆಲ್ಫ್. ತುಂಬಾ ಜನ ಮೆಡಿಟೇಷನ್ ಅಂದ ತಕ್ಷಣ ಮೈಂಡ್ ಎಲ್ಲ ಕ್ಲಿಯರ್ ಮಾಡ್ಕೋಬೇಕು, ಮನಸ್ಸಿನಲ್ಲಿ ಬರುವ ಎಲ್ಲ ಆಲೋಚನೆಗಳನ್ನ ಸ್ವಲ್ಪ ಹೊತ್ತು ಕಂಟ್ರೋಲ್ ಮಾಡಬೇಕು, ಫೋಕಸ್ನ ಬೆಳೆಸಿಕೊಳ್ಳುವುದೇ ಫೈನಲ್ ಗೋಲ್ ಅಂತ ಅನ್ಕೋತಾರೆ. ಆದ್ರೆ ಮೆಡಿಟೇಷನ್ ಅಲ್ಲಿ ಇರುವ ಮುಖ್ಯ ಉದ್ದೇಶ ಅದಲ್ಲ. ಮನಸ್ಸಿನಲ್ಲಿ ಆಲೋಚನೆಗಳು ಬರೋದನ್ನೋದು ತುಂಬಾ ಕಾಮನ್. ಅದೇ ವಿಧಾನವಾಗಿ ಫೋಕಸ್ ತಪ್ಪೋದು, ಮೆಡಿಟೇಷನ್ನ ಸರಿಯಾಗಿ ಮಾಡೋಕ್ಕಾಗದೆ ಫ್ರಸ್ಟ್ರೇಷನ್ ಆಗೋದು ಕೂಡ ತುಂಬಾ ಕಾಮನ್. ಇವೆಲ್ಲ ನಡೆದಾಗ ನಿಮ್ಮ ಫೀಲಿಂಗ್ಸ್ ಏನೋ? ನೀವು ಮತ್ತೆ ಮೆಡಿಟೇಷನ್ನ ಮಾಡ್ತೀರಾ, ಇಲ್ಲಾಂದ್ರೆ ನನ್ನಿಂದ ಆಗಲ್ಲ ಅಂತ ಬಿಟ್ಬಿಡ್ತೀರಾ? ಹೀಗೆ ನಿಮ್ಮ ಬಗ್ಗೆ ನೀವು ಎಷ್ಟೋ ವಿಷಯಗಳನ್ನ ತಿಳ್ಕೊತೀರಾ. ಅದೇ ಮೆಡಿಟೇಷನ್ ನಲ್ಲಿರುವ ಮುಖ್ಯ ಉದ್ದೇಶ. ಇನ್ನು 10th ಪಾಯಿಂಟ್ ಏನಂದ್ರೆ ಸ್ಮೈಲ್ ವೆನ್ ಯು ಆರ್ ಡನ್. ನೀವು ಮೆಡಿಟೇಷನ್ ಮಾಡೋದು ಪೂರ್ತಿಯಾದ ನಂತರ ಒಂದು ಸ್ಮೈಲ್ ಮಾಡಿ. ಮೆಡಿಟೇಷನ್ ಮಾಡೋದ್ರ ಮೇಲೆ ಕಮಿಟ್ಮೆಂಟ್ ತಗೊಂಡಿದ್ದಕ್ಕೆ, ಅದನ್ನು ಸಕ್ಸಸ್ಫುಲ್ ಆಗಿ ಪೂರ್ತಿ ಮಾಡಿದ್ದಕ್ಕೆ, ನಿಮ್ಮ ಬಗ್ಗೆ ನೀವು ತಿಳ್ಕೊಂಡು ನಿಮ್ಮೊಳಗೇನೆ ಇರ್ತಾ ಅಲ್ಲಿಯವರೆಗೂ ನಿಮಗೆ ಗೊತ್ತಿರದ ವ್ಯಕ್ತಿಯ ಜೊತೆ ಪರಿಚಯ ಮಾಡ್ಕೊಂಡಿದ್ದಕ್ಕೆ ನಿಮಗೆ ನೀವೇ ಕೃತಜ್ಞತೆಯಿಂದ ಫೀಲ್ ಆಗಿ. ಕೊನೆಯದಾಗಿ ಒಂದು ವಿಷಯವನ್ನ ಮೈಂಡಲ್ಲಿ ತುಂಬಾ ಬಲವಾಗಿ ಫಿಕ್ಸ್ ಮಾಡ್ಕೊಳ್ಳಿ. ಜೀವನದಲ್ಲಿ ಯಾವ ಹೊಸ ವಿಷಯವಾದರೂ ಕಲಿಯೋದಕ್ಕೆ ಸ್ವಲ್ಪ ಸಮಯ ಅನ್ನೋದು ಹಿಡಿಯುತ್ತೆ. ಮಾಡುವ ಕೆಲಸದಲ್ಲಿ ನಿರಂತರ ಪ್ರಯತ್ನ ಇದ್ರೆ ವಿಜಯ ನಿಮ್ಮ ಸ್ವಂತ ಆಗುತ್ತೆ. ಸೊ ಸ್ನೇಹಿತರೆ, ಇದು ಇವತ್ತಿನ ವಿಡಿಯೋ. ಮತ್ತೊಂದಿನ ಮತ್ತೊಂದು ಹೊಸ ಟಾಪಿಕ್ ಜೊತೆ ನಿಮ್ಮ ಮುಂದೆ ಇರ್ತೀನಿ. ನಿಮ್ಮ ಸಹೋದರ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.